ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು SSLCಯ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಯಾವ ಚಾಪ್ಟರ್ಪ್ಪ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈಗ ಒಂದನೇ ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಇವತ್ತು ಎರಡನೇ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎರಡನೇ ಕ್ವಶನ್ ಏನಿದೆಯಪ್ಪ ಅಂದರೆ ಸಮ್ ಆಫ್ ಫೋರ್ತ್ ಅಂಡ್ ಏಟ್ತ್ ಟರ್ಮ್ ಆಫ್ ಎನ್ AP ಈಸ್ 24 and sum of 6th and 10th term is 44. Find first three terms of an AP. ಸೊ ಕ್ವಶನ್ಸ್ ಕರೆಕ್ಟ್ ಆಗಿ ರೀಡ್ ಮಾಡಬೇಕು. ಸೊ ಏನಿದೆಯಪ್ಪ ಅಂದ್ರೆ ಸಮ್ ಅಂದ್ರೆ ಪ್ಲಸ್. ಯಾವ್ಯಾವ ಸಮ್ ಮಾಡ್ಬೇಕ್ರಿ? ಫೋರ್ತ್ ಅಂಡ್ ಏಟ್ತ್ ಅಂಡ್ ಈಸ್ 24. ಅವೆರಡು ಸಮ್ ಮಾಡಿದ್ರೆ 24 ಬರ್ತದೆ. ಅದೇ ರೀತಿ 6 ಅಂಡ್ 10th ಟರ್ಮ್ ಪ್ಲಸ್ ಮಾಡಿದ್ರೆ 48. ಹಾಗಾದರೆ ಫೈಂಡ್ ಫಸ್ಟ್ ತ್ರೀ ಟರ್ಮ್ಸ್. ಸೊ ಇವು ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಕಂಪಲ್ಸರಿ ಎ ಬೇಕು ಅಂಡ್ ಡಿ ಬೇಕು. ಎ ಅಂದ್ರೆ ಫಸ್ಟ್ ಟರ್ಮ್, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಸೊ ಇವನ್ನ ಎರಡು ಸಾಲ್ವ್ ಮಾಡಿದ್ರೆ ನಮಗೇನ್ ಸಿಗುತ್ತೆ ರೀ? ಎ ಮತ್ತು ಡಿ ಸಿಗುತ್ತೆ. ಎ ಮತ್ತು ಡಿ ಸಿಕ್ಕರೆ ನಾವು ಏನ್ ಮಾಡಬಹುದು? ಆಬ್ವಿಯಸ್ಲಿ ಫಸ್ಟ್ ತ್ರೀ ಟರ್ಮ್ಸ್ ಆಫ್ ಅನ್ AP ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಗಿವನ್ A4 plus A8 is equal to 24. So, fourth term plus eighth term is equal to 24. A4 ಅನ್ನ ಯಾವ ರೀತಿ ಬರೀಬಹುದು? A plus 3D plus A plus 7D is equal to 24. ಸೊ ಇವಾಗ 1A plus 1A 2A plus 3D plus 7 plus 10D is equal to 24. 2 and 10 ಕಾಮನ್ ಆಗುತ್ತೆ. ಸೊ ಎರಡು ಯಾವ ಟೇಬಲ್ ನಲ್ಲಿ ಕಾಮನ್ ಆಗುತ್ತೆಪ್ಪ ಅಂದ್ರೆ 2 ಟೇಬಲ್. 2 ಕಾಮನ್ ತೆಗೆದ್ರೆ A ಪ್ಲಸ್ 2 ಹೊಮಜ್ಜ 10 2 5D ಇಸ್ ಈಕ್ವಲ್ ಟು 24. A ಪ್ಲಸ್ 5D. ಸೊ ಇಂಟು 2 ಕೊಡಿದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. 2 1 2 12. A ಪ್ಲಸ್ 5D ಇಸ್ ಈಕ್ವಲ್ ಟು 12. A ಪ್ಲಸ್ 5D ಇಸ್ ಈಕ್ವಲ್ ಟು 12. ಇದು ಇಕ್ವೇಶನ್ ನಂಬರ್ 1. ಅದೇ ರೀತಿ ಇನ್ನೊಂದು ಇಕ್ವೇಶನ್ ಸಾಲ್ವ್ ಮಾಡೋಣ. 6th ಟರ್ಮ್ ಪ್ಲಸ್ 10th ಟರ್ಮ್ ಇಸ್ ಈಕ್ವಲ್ ಟು 44. 6th ಟರ್ಮ್ ಅಂದ್ರೆ ಏನ್ರಿ? A ಪ್ಲಸ್ 5D ಪ್ಲಸ್ A ಪ್ಲಸ್ 9D ಇಸ್ ಈಕ್ವಲ್ ಟು 44. ಅದೇ ರೀತಿ 1A ಪ್ಲಸ್ 1A 2A 5D ಪ್ಲಸ್ 9D 14D ಇಸ್ ಈಕ್ವಲ್ ಟು 44. ಸೊ ಇವಾಗ 2 ಕಾಮನ್. ಯಾಕಪ್ಪ ಅಂದ್ರೆ 2 ಅಂಡ್ 14 ಇನ್ ದ ಸೇಮ್ ಟೇಬಲ್. ಸೊ 2 ಕಾಮನ್ ತೆಗೆದ್ರೆ 2 ಹೊಮಜ್ಜ 2 1 ಅಂದ್ರೆ A 2 ಹೊಮಜ್ಜ 14 7D ಇಸ್ ಈಕ್ವಲ್ ಟು 44. 2 ಇಂಟು ಈ ಕಡೆ ಡಿವೈಡ್ ಆಗುತ್ತೆ. ಸೊ 2 1 2 22. A plus 7D is equal to 22. Equation number 2. From 1 and 2. From ಅಂದ್ರೆ ಮೈನಸ್. Equation number 1 ನಲ್ಲಿ equation number 2 ಮೈನಸ್ ಮಾಡಬೇಕು. A plus 5D is equal to 12. A plus 7D is equal to 22. ಸೊ ನಾ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೇನೆ. ಸೊ ಫ್ರಾಮ್ ಅಂದ್ರೆ ಅಪೋಸಿಟ್ ಸೈನ್ ಬರೀಬೇಕು. ಇಫ್ ಇಟ್ ಈಸ್ ಪ್ಲಸ್ ಯು ಕ್ಯಾನ್ ರೈಟ್ ಮೈನಸ್. ಇದು ಪ್ಲಸ್ ಇದೆ, ಮೈನಸ್, ಪ್ಲಸ್ ಇದೆ, ಮೈನಸ್. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. ಒಂದು ಪ್ಲಸ್ 5D ಇದೆ, ಒಂದು ಮೈನಸ್ 7D ಇದೆ. ಸೊ ಮೈನಸ್ 2D ಏನಾಗುತ್ತೆ ರೀ? ಮೈನಸ್ 2D. ಸೊ ಪ್ಲಸ್ 12 ಮೈನಸ್ 22 ಮೈನಸ್ 10 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಡಿ ಈಕ್ವಲ್ ಟು ಇಂಟು ಟಿ ಕೊಡಿದ್ರೆ ಡಿವೈಡ್ ಆಗುತ್ತೆ. ಸೊ 2 1 2 5. ಸೊ ಡಿ ಎಷ್ಟಾಯ್ತು ರೀ? 5. ಸೊ ಈ ಡಿ ವ್ಯಾಲ್ಯೂ ಬಂತಂದ್ರೆ ಇಕ್ವೇಶನ್ ನಂಬರ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಅಥವಾ ಇಕ್ವೇಶನ್ 2 ನಲ್ಲಿ ಇಕ್ವೇಶನ್ ಅಲ್ಲಿ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಕ್ವೇಶನ್ 1 ಏನಪ್ಪಾ ಅಂದ್ರೆ A ಪ್ಲಸ್ 5D ಈಕ್ವಲ್ ಟು 12. ಸೊ A ಪ್ಲಸ್ 5 ಇಂಟು ಡಿ ಅಂದ್ರೆ 5 ಈಕ್ವಲ್ ಟು 12. A ಪ್ಲಸ್ 5 5 25 ಇಸ್ ಈಕ್ವಲ್ ಟು 12. A ಇನ್ ದ ಸೇಮ್ ಪ್ಲೇಸ್ ಪ್ಲಸ್ 25 ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 12 ಮೈನಸ್ 25. ಸೊ A ಈಕ್ವಲ್ ಟು ಮೈನಸ್ 13. ಇವಾಗ A1 ಇಸ್ ಈಕ್ವಲ್ ಟು A ಅಂದ್ರೆ ಫಸ್ಟ್ ಟರ್ಮ್ ಮೈನಸ್ 13. A2 A ಪ್ಲಸ್ ಡಿ ಮೈನಸ್ 13 ಪ್ಲಸ್ 5 ಈಕ್ವಲ್ ಟು ಮೈನಸ್ 8. A3 A ಪ್ಲಸ್ 2D. A ಅಂದ್ರೆ ಮೈನಸ್ 13 ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ 5 ಇದೆ. 2 5 10. ಸೊ ಮೈನಸ್ 13 ಪ್ಲಸ್ 10 ಅಂದ್ರೆ ಮೈನಸ್ 3. ಸೊ ಅವರ್ ಪ್ರೋಗ್ರೆಷನ್ ಈಸ್ ಮೈನಸ್ 13 minus 8 minus 3. Thank you for watching.